ಓಕೆ, ಇನ್ನು ಫರಂಗಿಪೇಟೆಯ ಅಪ್ರಾಪ್ತ ವಿದ್ಯಾರ್ಥಿ ನಾಪತ್ತೆ ಕೇಸು ಸುಖಾಂತ್ಯವಾಗಿದೆ. ಆತ ಎಲ್ಲ ಪಾಪ ಗಾಬರಿ ಆಗಿದ್ರೆ ತಾನು ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬಂದಿದ್ದೇನೆ ಎಲ್ಲ ಕಡೆ. ಫೈನಲ್ ಎಕ್ಸಾಮ್ಗೆ ಹೆದರಿ ಊರು ಬಿಟ್ಟು ನಾಪತ್ತೆಯಾಗಿದ್ದ ಈ ದಿಗಂತ್ ಕಳೆದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕೆ ಕುಟುಂಬಸ್ಥರು ಬೈದಿದ್ರಂತೆ ಇವನಿಗೆ ಚೆನ್ನಾಗಿ. ಸೊ ದ್ವಿತೀಯ PUC ಫೈನಲ್ ಎಕ್ಸಾಮ್ಗೆ ಹೆದರಿ ಈತ ನಾಪತ್ತೆಯಾಗಿದ್ದ. ತಪ್ಪನ್ನು ಮರೆಮಾಚಲು ಅಪಹರಣ ಮಾಡಿದ್ರು ಅಂತ ಈ PU ವಿದ್ಯಾರ್ಥಿ ಮನೆಯಲ್ಲಿ ಹೇಳ್ಕೊಂಡಿದ್ದ. ಬಟ್ ಈತ ಹೋಗಿದ್ದು ಎಕ್ಸಾಮ್ಗೆ ಹೆದರ್ಕೊಂಡು. ಲಾಸ್ಟ್ ಟೈಮೆಲ್ಲ ಏನೋ ಕಡಿಮೆ ಮಾರ್ಕ್ಸ್ ಬಂತು ಅಂತ ಚೆನ್ನಾಗಿ ಬೈದಿದ್ದಾರೆ. ಈಗಲೂ ಹಾಗೆ ಆಗುತ್ತೆ ಅಂತ ಗೊತ್ತಿದೆ. ಸರಿಯಾಗಿ ಕೂತ್ಕೊಂಡು ಓದಿದ್ದಿದ್ರೆ ಎಕ್ಸಾಮ್ನ ಕಾನ್ಫಿಡೆಂಟಾಗಿ ಬರಿಬೋದಾಗಿತ್ತು. ಓದಿಲ್ಲ, ವರ್ಷ ಪೂರ್ತಿ ಹೀಗೆ ಫ್ರೆಂಡ್ಸು ಅವರು ಇವರು ಅಂದ್ಕೊಂಡು ಸುತ್ತಾಡಿರ್ತಾರೆ. ಕೊನೆಗೆ ಎಕ್ಸಾಮ್ ಹತ್ತಿರ ಬಂದಾಗ ಹೆದರಿಕೆ ಶುರುವಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಬಟ್ ಅವ್ರ ಅಪ್ಪ ಅಮ್ಮನ ಗತಿ ಏನು? ಫೆಬ್ರವರಿ 25ನೇ ತಾರೀಕು ಬಸ್ನಲ್ಲಿ ಮೈಸೂರಿಗೆ ಹೋಗಿದ್ದ ಇವನು ದಿಗಂತ್ ಅಂತ. ಅಲ್ಲಿಂದ ಬೆಂಗಳೂರಿಗೆ ಹೋಗಿ 2 ದಿನ ಸುತ್ತಾಡಿದ್ದಾನೆ. ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿ ಆದಮೇಲೆ ರೆಸಾರ್ಟಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಬೆಂಗಳೂರು ಹೊರವಲಯದಲ್ಲಿ ಒಂದು ರೆಸಾರ್ಟು 3 ದಿನ ಕೆಲಸ ಮಾಡಿ ಸಂಬಳ ಇಸ್ಕೊಂಡಿದ್ದಾನೆ. ಅಲ್ಲಿಂದ ಪುನಃ ವಾಪಸ್ ಮೈಸೂರಿಗೆ ಬಂದಿದ್ದಾನೆ. ಮೈಸೂರಿಂದ ರೈಲ್ನಲ್ಲಿ ಉಡುಪಿಗೆ ಬರ್ತಾ ಇದ್ದ ಹಾಗೆಯೇ ಅವನನ್ನು ಪತ್ತೆ ಮಾಡಿದ.